ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಬನ್ನಿ ಇವತ್ತು ನಮ್ಮ ಶಿವಮೊಗ್ಗ ರೆಸಿಪೀಸ್ನಲ್ಲಿ ಅಯ್ಯಂಗಾರ್ ಶೈಲಿಯ ಪುಳಿಯೋಗರೆ ಪುಡಿ ಹಾಗೆ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಸಾಮಗ್ರಿಗಳನ್ನ ನೋಡೋಣಂತೆ. ನಾನಿಲ್ಲಿ ಒಂದು ಕೈ ಮುಷ್ಟಿಯಷ್ಟು ಕೆಂಪು ಮೆಣಸನ್ನು ತೊಗೊಂಡಿನಿ. ಬ್ಯಾಡಗಿ ಮೆಣಸು ತೊಗೊಳ್ಬೋದು ಅಥವಾ ಕಡ್ಡಿ ಮೆಣಸು, ಖಾರ ನಿಮಗೆ ಯಾವ್ದು ಬೇಕು ಹಾಗೆ ನೋಡಿ ತೊಗೊಳ್ಬೋದು. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, ಹಾಗೆ 2 ಟೀ ಸ್ಪೂನ್ ಆಗುವಷ್ಟು ಎಳ್ಳು. ಹಾಗೆ ಇಲ್ಲಿ ನಾನು ಹಿಂಗನ್ನು ತೊಗೊಂಡಿದ್ದೀನಿ. ಹಿಂಗೆ ಹಾಕಿದ್ರೇ ಪುಳಿಯೋಗರೆ ರುಚಿ ತುಂಬಾ ಚೆನ್ನಾಗಿ ಬರೋದು, ಹಾಗೆ ಅಯ್ಯಂಗಾರಿ ಶೈಲಿಯಲ್ಲಿ ಬರೋದು. ಇದರ ಜೊತೆಗೆ 2 ಟೀ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತುರ್ಕೊಳ್ಬೋದು ಅಥವಾ ಕಟ್ ಮಾಡಿ ಕೂಡ ತಗೊಳ್ಬೋದು. ನಾನಿಲ್ಲಿ ಮೊದಲನೇದಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾಮಗ್ರಿಗಳನ್ನ. ಫಸ್ಟಿಗೆ ನಾನು ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಎಳ್ಳು ಚೆನ್ನಾಗಿ ಪಟ ಸಿಡಿಯೋವರೆಗೂ ಹುರ್ಕೊಂಡು ಸೆಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ನಾನು ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಎಣ್ಣೆಗೆ ಮೊದಲನೇದಾಗಿ ನಾನು ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಮೆಣಸು, ಜೀರಿಗೆ ಇದೆಲ್ಲವನ್ನು ಹಾಕಿ ಫ್ರೈ ಮಾಡ್ತೀನಿ. ಇದೆಲ್ಲವೂ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ನಾನು ಇದಕ್ಕೆ ಧನಿಯಾ ಹಾಗೂ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲವೂ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಹಾಗಂತ ಹೇಳಿ ಸೀಸ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಕೆಂಪಗೆ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ. ಈಗ ಇದಿಷ್ಟು ಹುರಿದಿದ್ದನ್ನ ನಾನು ತೆಗೆದು ನಾನು ಆಗಲೇ ಎಳ್ಳನ್ನು ಹಾಕಿಟ್ಟಿದ್ದೀನಲ್ಲ ಪ್ಲೇಟ್, ಅದೇ ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ. ಈಗ ನಾವು ಒಣಕೊಬ್ಬರಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಅದೇ ಬಾಣಲೆಗೆ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಹಾಗೆ ಕ್ರಿಸ್ಪ್ ಆಗೋ ತನಕ ಹುರಿದು ಅದನ್ನು ಕೂಡ ಸೆಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಹುರಿದು ಇಟ್ಕೊಂಡಂತಹ ಮಿಕ್ಸರೆಲ್ಲ ಏನಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ಬಿಡೋಣ. ಅದೇ ಸಮಯದಲ್ಲಿ ನಾನು ಗೊಜ್ಜು ಮಾಡಲಿಕ್ಕೆ 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕಿ ಅದಕ್ಕೆ ನೀರು ಹಾಕಿ ನೆನೆಯಲಿಕ್ಕೆ ಇಡ್ತಾಯಿದ್ದೀನಿ. ಈಗ ನೋಡಿ ಒಂದು 10 ನಿಮಿಷ ಆದಮೇಲೆ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ ಹುರಿದು ಇಟ್ಕೊಂಡಂಥ ಸಾಮಗ್ರಿಗಳು. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಅಂತ. ಈಗ ಪುಡಿ ರೆಡಿಯಾಗಿದೆ. ನೋಡಿದ್ರಲ್ಲ ಪುಳಿಯೋಗರೆ ಪುಡಿ ಮಾಡೋದು ಎಷ್ಟು ಸುಲಭ ಅಂತಂದ್ಬಿಟ್ಟು ನೀವು ಇದನ್ನು ಒಂದು 15 ದಿವಸ ಅಥವಾ ತಿಂಗಳಗಟ್ಟಲೆ ಕೂಡ ಆಚೆ ಇಡ್ಬೋದು. ನಾವು ಎಣ್ಣೆ ಹಾಕಿ ಹುರಿದಿರ್ತೀವಲ್ಲ, ಹಾಗಾಗಿ 6 ತಿಂಗಳ ತನಕ ಇಟ್ಟರೆ ಸ್ವಲ್ಪ ಸ್ಮೆಲ್ಲೆಲ್ಲ ಬರೋ ಹಾಗಾಗತ್ತೆ. ಆದರೆ ನೀವು 1-2 ತಿಂಗಳು ಇಟ್ಕೊಳ್ಳೋಕ್ಕೆ ಏನೂ ಸಮಸ್ಯೆ ಆಗೋದಿಲ್ಲ. ಪುಳಿಯೋಗರೆ ಪುಡಿ ರೆಡಿ ಆಯಿತು. ಈಗ ನಾವು ಪುಳಿಯೋಗರೆ ಗೊಜ್ಜನ್ನು ಹೇಗೆ ಮಾಡೋದು ನೋಡೋಣಂತೆ. ನಾನು ಗ್ಯಾಸ್ ಮೇಲೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಸಾಮಗ್ರಿಗಳು, ಅದೇ ಬಾಣಲೆನೇ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ಮೊದಲಿಗೆ 1 ಹಿಡಿಯಷ್ಟು ಶೇಂಗಾವನ್ನು ತೆಗೆದು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಶೇಂಗಾ ಒಂದು 1/4 ಭಾಗ ಹುರಿದ ಮೇಲೆ ನಾನು 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಪ್ಪು ಎಳ್ಳು ಅದಿಷ್ಟು ಹಾಕಿ, ಹಾಗೆ 1-2 ಒಣಮೆಣಸನ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ನಂತರ ನಾನು ಕರಿಬೇವನ್ನು ಹಾಕ್ತಿದ್ದೀನಿ. ಯಾಕಂದರೆ ಕರಿಬೇವು ತುಂಬ ಕ್ರಿಸ್ಪ್ ಆಗಿಬಿಡುತ್ತೆ, ಎಣ್ಣೆಯಲ್ಲಿ ಕರಿದಾಗೆ ಆಗುತ್ತೆ. ಹಾಗಾಗಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆ ಎಲ್ಲ ನಾನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ಹಾಗೆ ನೀವು ಹಿಂಗನ್ನು ಇಷ್ಟಪಡೋರಾದರೆ ಒಗ್ಗರಣೆ ಕೂಡ ಸ್ವಲ್ಪ ಹಿಂಗೆ ಹಾಕ್ಬೋದು. ಈಗ ಅದೇ ಬಾಣಲೆಗೆ ನಾನು ಹುಣಸೆ ಹಣ್ಣು ನೆನೆಸಿದ್ನಲ್ಲ ಅದರಲ್ಲಿ ರಸ ತೆಕ್ಕೊಂಡು 1 ಕಪ್ ಆಗುವಷ್ಟು ರಸ ಆಗಿದೆ, ಅದನ್ನು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವು ಪುಡಿ ಅದರಲ್ಲಿ ನಾನು ಅಷ್ಟನ್ನು ಬಳಸ್ತಿಲ್ಲ, ಒಂದು 2 to 3 ಟೀ ಸ್ಪೂನ್ ಅಂದರೆ 2-3 ಟೀ ಸ್ಪೂನ್ ಪುಡಿಯನ್ನು ಹಾಕ್ತೀನಿ. ಹಾಗಾಗಿ ಇಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದಕ್ಕೆ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ದೀನಿ. ನೀವು ಬೆಲ್ಲ ಬೇಕಿದ್ದರೆ ಇನ್ನೂ ಸ್ವಲ್ಪ ಸ್ವೀಟಾಗಿ ಬೇಕಂದರೆ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಮಾತ್ರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಅದರಲ್ಲಿ ಹುಣಸೆ ಹಣ್ಣಿನ ರಸದ ನೀರಿನ ಪ್ರಮಾಣ ಏನಿದೆ ಅದೆಲ್ಲ ಆದಷ್ಟು ಇಂಗಬೇಕು. ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ತೀನಿ. ಪುಡಿ ಹಾಕಿದ ಮೇಲೆ ಅದು ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ ಫ್ರೈ ಮಾಡಲಿಕ್ಕೆ, ಅಂದರೆ ಅದು ಬೇಯಲಿಕ್ಕೆ ಬೇಗ ಗಟ್ಟಿಯಾಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಪುಡಿ ಎಲ್ಲ ಚೆನ್ನಾಗಿ ಅದು ಅಬ್ಸರ್ವ್ ಆದಮೇಲೆ ನಂತರದಲ್ಲಿ ನಾವು ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ತುಂಬ ಸಮಯ ತೆಗೆದುಕೊಳ್ಳೋದಿಲ್ಲ ಬೇಯಲಿಕ್ಕೆ. ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಟು ಬರಬೇಕು. ನಾವು ಒಗ್ಗರಣೆಗೆ ಹಾಕಿದ್ವಲ್ಲ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಟು ಬರ್ತಿದೆ. ನೀವು ಸ್ವಲ್ಪ ಇನ್ನೂ ಎಣ್ಣೆ ಬೇಕು ಅನ್ನೋ ಹಾಗಿದ್ರೆ ಒಗ್ಗರಣೆಗೆ ಸ್ವಲ್ಪ ಇನ್ನೂ ಜಾಸ್ತಿ ಎಣ್ಣೆ ಹಾಕಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಯಿತು. ತುಂಬಾ ಸುಲಭ ಮಾಡೋದು, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಮರೀದೆ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.